ವೆಲ್ಕಮ್ ಬ್ಯಾಕ್ ಟು ನಂದಿನಿ ಎಮ್ನೆಶ್ ನನ್ನ ವ್ಲಾಗ್ಸ್ ಎಸ್ ಫ್ರೆಂಡ್ಸ್. ಸೊ ಇದು ಬಂದ್ಬಿಟ್ಟು ನಾವು ಸಂಡೇ ಏನು ಹೋಗಿದ್ವಿ ಅದರದ ಪಾರ್ಟ್ 2 ವಿಡಿಯೋ. ಓಕೆನಾ, ಮುಳ್ಳಯ್ಯನಗಿರಿ ಎಲ್ಲ ಸಿಗುತ್ತೆ ಅಷ್ಟು. ನಮ್ಮ ಮೇನ್ ಡೆಸ್ಟಿನೇಷನ್ ಜಾರಿ ಫಾಲ್ಸು, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಪ್ಲೇಸಿಗೆ ಬಂದಿದ್ವಿ. ಸೊ ನಾವು ಇಲ್ಲಿಂದ ಜೀಪ್ನ ತೊಗೋಬೇಕು. ನಮ್ಮ ಓನ್ ವೆಹಿಕಲಲ್ಲಿ ಹೋಗೋದು ಕಷ್ಟ, ಯಾಕಂದರೆ ರೋಡ್ ಸಿಕ್ಕಾಬಟ್ಟೆ ಕರ್ವು, ಗುಡ್ಡ ಆ ಥರ ಎಲ್ಲ ಇರುತ್ತೆ. ಸೊ ಕಾರ್ ಖಂಡಿತ ಡ್ರೈವ್ ಮಾಡೋಕ್ಕಾಗಲ್ಲ. ಜೀಪ್ಗಳಿದೆ, ಅಲ್ಲಿ ಮ್ಯಾಕ್ಸಿಮಮ್ ತಾರೆ ಇರೋದು. ಸೊ ಅರೌಂಡ್ 70 ಜೀಪ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ಸ್. ಇಲ್ಲಿ ಗಾಡಿದು ಬುಕ್ ಮಾಡ್ಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಡ್ರೆಸ್ ಚೇಂಜಿಂಗಿಂದ ರೂಮ್ ವ್ಯವಸ್ಥೆ ಇದೆಯಾ ಅಂತ ಕೇಳಿದ್ರೆ ಅಲ್ಲಿ ಏನು ವ್ಯವಸ್ಥೆ ಇಲ್ವಂತೆ. ಸೊ ಟವಲ್ಲ ಒಂದು ತಗೊಳ್ರಿ. ಸೊ ಅದಕ್ಕೆ ಇಲ್ಲಿ ಯಾವುದೋ ಈ ಸ್ಟಾಪ್ ಹತ್ರನೇ ಹಿಂಗೊಂದು ಶೆಡ್ ಥರ ಇದೆ. ಇಲ್ಲಿ ಸೇಫಿಗೆ ನಮ್ಮ ಹುಡುಗರನ್ನೆಲ್ಲ ನಿಲ್ಲಿಸ್ಕೊಂಡು ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿ ಯಾವುದೇ ರೀತಿ ಸೇಫ್ಟಿ ಇಲ್ಲ. ಸೊ ಹಂಗಾಗಿ ಫೋನ್ ಕ್ಯಾರಿ ಮಾಡ್ತಾಯಿಲ್ಲ. ಫೋನು ಕೂಡ ಕಾರಲ್ಲೇ ಇಟ್ಟೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಏನು ವಿಡಿಯೋ ಮಾಡೋಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊತಾ ಇದ್ದೀವಿ ಎಲ್ಲರೂ. ಸೊ ನೋಡಿದ್ರೆಲ್ಲ ಇಷ್ಟೇ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇರೋದು. ಸ್ಟಾರ್ಟಿಂಗ್ ಹಾಕಿದ್ದು ಒಂದು, ಇದು ಜಾರಿ ಫಾಲ್ಸು. ಖಂಡಿತ ಅಲ್ಲಿ ಚೆಂದ ಆಟಾಡಿ ಟಯರ್ಡಾಗಿ ಈಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಬಂದುಬಿಟ್ಟು ದತ್ತಪೀಠಕ್ಕೆ. ಜಾರಿ ಫಾಲ್ಸಲ್ಲಂತೂ ನಾವು ಮಕ್ಕಳು ಎಲ್ಲ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಐ ಥಿಂಕ್ ನೀರಲ್ಲಿ ತುಂಬ ಹೊತ್ತು ಆಟಾಡೋಕ್ಕಾಗಲ್ಲ. ನಾವು 1 ಅವರ್ ಅಷ್ಟೇ ಆಟಾಡಿದ್ದು. ಎಸ್ ಫ್ರೆಂಡ್ಸ್, ಸೊ ಜಾರಿ ಫಾಲ್ಸ್ಗೆ ಹೋಗಿ ಬಂದ್ವಿ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್. ಫೆಬ್ರವರಿಗೆ ನಾವು ಬಂದಿರೋದ್ರಿಂದ ಡಿಸೆಂಬರ್ ಹೊತ್ತಿಗೆ ಬಂದರೆ ಸ್ವಲ್ಪ ಜಾಸ್ತಿ ನೀರಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ಇವಾಗಲೂ ಕೂಡ ನೀರಿನ ಪ್ರೆಷರ್ ಜಾಸ್ತಿನೇ ಇತ್ತು. ಈಗ ನಾವು ದತ್ತಪೀಠಕ್ಕೆ ಹೋಗ್ತಾ ಇದ್ದೀವಿ. ಲಾಕ್ ಆಯ್ತಾ? ಸೊ ಇಲ್ಲೆಲ್ಲ ರೋಡ್ ಹೆಂಗಿದೆ ಅಂದರೆ ಆಗುಂಬೆ ಘಾಟ್ ಇರುತ್ತಲ್ಲ ಆ ಥರ ಕರ್ವ್ ಇದೆ ರೋಡು. ಆ್ಯಂಡ್ ಜಾರಿ ಫಾಲ್ಸಿಗೆ ಬಂದ್ಬಿಟ್ಟು ಜೀಪಲ್ಲಿ ಹೋಗಿದ್ದು. ನಮ್ಮ ಕಾರೆಲ್ಲ ಹೋಗೋಕ್ಕೆ ಖಂಡಿತ ಆಗಲ್ಲ. ರೋಡಂತೂ ತುಂಬಾ ಕೆಟ್ಟದಾಗಿರುತ್ತೆ. ಜೀಪ್ ಆದರೆ ಸಲೀಸಾಗಿ ಹೋಗುತ್ತೆ. ಡ್ರೈವಿಂಗ್ ಮಾಡೋರಿಗೆ ಕೂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತಲ್ಲ, ಆರಾಮಾಗಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಾನಲ್ಲಿ ಫೋನ್ ತೊಗೊಂಡೋಗಿಲ್ಲ, ಹಂಗಾಗಿ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಿಲ್ಲ ಜೀಪಿದ್ದೆಲ್ಲ. ಕೂತ್ಕೊಂಡು ವಿಡಿಯೋ ಮಾಡೋಕ್ಕೂ ಆಗಲ್ಲ ಬಿಟ್ಟಿದ್ದಾಗ. ಅದಕ್ಕೆ ಆಗ್ತಿರುತ್ತೆ ಜೀಪು. ನಾವೇ ಆ ಕಡೆ ಈ ಕಡೆ ಬಿಡ್ತಾ ಇರ್ತೀವಿ. ವಿಡಿಯೋ ಮಾಡೋಕೆ ಹೋದ್ರೆ ಮುಗೀತು ಅಷ್ಟೇ ಕತೆ. ಸೊ ಇವಾಗ ದತ್ತಪೀಠ ಕಡೆ ಹೋಗ್ತಾ ಇದ್ವಿ ಮುಗಿಸ್ಕೊಂಡು. ಚೆನ್ನಾಗಿದೆ, ಪರವಾಗಿಲ್ಲ. ಜಾರಿ ಫಾಲ್ಸ್ ಹತ್ರ ಆದರೆ ಡ್ರೆಸ್ ಚೇಂಜಿಂಗ್ ವ್ಯವಸ್ಥೆ, ವಾಶ್ರೂಮ್ ವ್ಯವಸ್ಥೆ ಎಲ್ಲ ಅಷ್ಟೇನಿಲ್ಲ. ಇಲ್ವೇ ಇಲ್ಲ. ಸಿರಿಮನೆ ಫಾಲ್ಸಲ್ಲಿ ಸ್ವಲ್ಪ ಓಕೆ ಇತ್ತು, ಇಲ್ಲಂತೂ ಏನೂ ಇಲ್ವೇ ಇಲ್ಲ. ಹಂಗಿದೆ, ಹೋಗೋಕ್ಕೆ ಚೆನ್ನಾಗಿರುತ್ತೆ. ಒಂದ್ಸರಿ ಹೋಗಿ ಬರ್ಬೋದು. ಈಗ ದತ್ತಪೀಠ ಕಡೆ ಹೋಗ್ತಾ ಇದ್ದೀವಿ. ನಾನು ಈ ಮುಂಚೆ ಒಂದ್ಸರಿ ಕೂಡ ಬಂದಿದ್ದೆ ಇಲ್ಲಿ ಬಾಬಾ ಬುಡನ್ಗಿರಿಗೆ. ಬಟ್ ನನಗೆ ಟೆಂಪಲ್ ನೋಡಿದ್ದು ನೆನಪಿಲ್ಲ. ಬಟ್ ಈ ಸರಿನೇ ನಾನು ದೇವಸ್ಥಾನ ನೋಡಿದ್ದು. ಒಂದು ದರ್ಗಾ ಮತ್ತು ದತ್ತಪೀಠ ಎರಡೂ ಒಟ್ಟಿಗೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ತುಂಬ ಸೇಫ್ ಮಾಡಿದ್ದಾರೆ. ಫುಲ್ಲು CC ಕ್ಯಾಮ್ರಾ ಪ್ರೊಟೆಕ್ಷನ್ ಇರುತ್ತೆ. ಫೋನ್ ಏನು ಖಂಡಿತ ಅಲೋ ಇಲ್ಲ ಅಲ್ಲಿ. ಸೊ ಹಂಗಾಗಿ ಅದರದ್ದು ಯಾವುದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಬಾಬಾ ಬುಡನ್ಗಿರಿ ವ್ಯೂ ಪಾಯಿಂಟು. ಇನ್ನೂ ಮೇಲೆ ಹೋಗ್ಬೋದಿತ್ತು, ನಾವು ಹೋಗಲಿಲ್ಲ. ಇಷ್ಟಕ್ಕೆ ನಮಗೆ ಟಯರ್ಡ್ ಆಗಿಬಿಟ್ಟಿತ್ತು. ಹತ್ತಿ ಇಳ್ದು ಮುಳ್ಳಯ್ಯನಗಿರಿ ಎಲ್ಲ ಹತ್ತಿ ಇಳ್ದು. ಹಾಗಾಗಿ ಇಲ್ಲೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ಗಾಳಿ ಬೀಸ್ತಿದೆ ಅಂತ. ಬಿಸಿಲಿದ್ರೂ ಚಳಿ ಆಗ್ತಿತ್ತು ನಮಗೆ, ಅಷ್ಟು ಗಾಳಿ ಬೀಸ್ತಾ ಇತ್ತು. ಯಾವ ದೇವ್ರಿದು? ಗಣಪತಿನ? ಒಂದಮ್ಮನ? ನೀರಿನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು. ಅಯ್ಯೋ, ಇದೇನು ಅಲ್ಲಿ ತನಕ ಹೋಗಿದ್ದಾರೆ, ಮತ್ತೆ ನೆನೆಸ್ಕೋತಾರ? ನನ್ನಿಂದ ಸಾಧ್ಯ ಇಲ್ಲ, ಹಾಗಲ್ಲಪ್ಪ. ನನಗೆ ನೆನೆಸ್ಕೊಳಕ್ ಮತ್ತೆ ಸೋನಕ ಫಸ್ಟ್ ಬಂದಾಗ ನಿಲ್ಸಿ ಹೋಗಿದ್ವಿ ಅಂತಿದ್ಯಾ? ಅವಾಗ ಬಂದಿದೆ. ಇಲ್ಲ, ನೀರು ಟಚ್ ಮಾಡಿದ್ವಿ, ಬಂತು ಕೊಳ್ಳಿತ್ತು. ಈಗ ಹಂಗೆ ಇದೆಯಾ ನೋಡೋಣ. ನೋಡ್ರಿ, ಅವರೆಲ್ಲ ಆಗ್ತಿರಲ್ಲ.
ಓ ಇಲ್ಲಿ ನಾರ್ಮಲ್ ಹೊಳೆ. ಈ ಪ್ಲೇಸ್ ಬಂದುಬಿಟ್ಟು ಹೊನ್ನವನ ಹಳ್ಳ ಅಂತ. ನಾವು ದತ್ತಪೀಠ ಮತ್ತು ಅಥವಾ ಜಾರಿ ಫಾಲ್ಸಿಗೆ ಹೋಗೋ ಮುಂಚೆನೇ ಸಿಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಸ್ಟೆಪ್ಸಲ್ಲಿ ಬರುತ್ತೆ. ಇದು ಕೂಡ ಹೊನ್ನಮ್ಮನ ಹಳ್ಳ ಫಾಲ್ಸ್ ಅಂತ ಹೇಳ್ತಾರೆ. ಅಲ್ಲಿ ಹೊನ್ನಮ್ಮ ದೇವಿ ದೇವಸ್ಥಾನ ಇದೆ ಪುಟ್ಟದೊಂದು, ತುಂಬ ಚೆನ್ನಾಗಿದೆ. ಜಾರಿ ಫಾಲ್ಸ್ ಮತ್ತು ಇಲ್ಲಿ ಎರಡೂ ಕಡೆ ನೀರು ಎಷ್ಟು ತಣ್ಣಗಿತ್ತು ಅಂದರೆ ಕಾಲಿಟ್ಟರೆ 5 ನಿಮಿಷಕ್ಕೆ ಫ್ರೀಸ್ ಆಗೋಷ್ಟು ಕೋಲ್ಡ್ ಇತ್ತು. ನಾನು ಫಸ್ಟಿಗೆ ಫಾಲ್ಸಲ್ಲಿ ಇಳಿಯೋದೇ ಇಲ್ಲ ಅಂತ ಕೂತಿದ್ದೆ. ಆಮೇಲೆ ನನ್ನ ಹಸ್ಬೆಂಡು ಬಂದಿದ್ದೆ ಎಂಜಾಯ್ ಮಾಡಷ್ಟೇ ಅಂತೇಳಿ ಕರ್ಕೊಂಡೋಗಿ ಇಳಿಸಿದ್ದು ಅಷ್ಟೇ. ಸೊ ಟೋಟಲಿ ಇಲ್ಲೂ ಅಷ್ಟೇ ಸಖತ್ತು ಕೋಲ್ಡ್ ಇತ್ತು. ಬಟ್ ಮಕ್ಕಳು ಮಾತ್ರ ಚೆನ್ನಾಗಿ ಚಿಲ್ ಮಾಡಿದರು. ಸೊ ಜಾಸ್ತಿ ಎಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಹಾಗಾಗಿ ನಾನೇನು ಜಾಸ್ತಿ ವಿಡಿಯೋ ಹಾಕ್ತಾಯಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಫೈನಲ್ ಡೆಸ್ಟಿನೇಷನ್ ಆಗಿತ್ತು. ನೋಡಿ ಈ ಥರ ಇರುತ್ತೆ. ನಾನು ಮೇಲ್ಗಡೆ ಹೋಗಿ ನೋಡಿದೆ, ಅಲ್ಲಿ ನೋಡಿದ್ರೆ ನೀರು ಸಣ್ಣಕ್ಕೆ ಡೀಪ್ ಇಲ್ಲ, ಏನಿಲ್ಲ, ನಮ್ಮದು 1 ಫೀಟ್ ಬರೋಷ್ಟು ಇದೆ ಅಷ್ಟೇ, ಅಷ್ಟು ಹರಿತಾ ಇತ್ತು. ನೀರೇ ಫ್ಲೋ ಆಗೋದು ಗೊತ್ತಾಗಲ್ಲ. ಬಟ್ ಇಲ್ಲಿ ಇಷ್ಟು ಫೋರ್ಸಲ್ಲಿ ಹರಿಯುತ್ತೆ, ಸಖತ್ ಕೋಲ್ಡ್ ವಾಟರ್. ಆ್ಯಂಡ್ ಈ ಚಿಕ್ಕಮಂಗ್ಳೂರಲ್ಲಿ ಹರಿಯೋ ಎಲ್ಲ ಫಾಲ್ಸ್ಗಳ ನೀರು ಕೂಡ ಕಂಪ್ಲೀಟ್ಲಿ ಮಿನರಲ್ ವಾಟರ್ ಅಂತಲೇ ಹೇಳ್ಬೋದು. ಬೆಟ್ಟ ಗುಡ್ಡಗಳಿಂದ ಹರಿಯೋಕ್ಕಲ್ಲ, ಕಂಪ್ಲೀಟ್ ಎಲ್ಲ ರೀತಿ ಮಿನರಲ್ಸ್ ಇರುತ್ತೆ. ಸೊ ಫಾಲ್ಸಲ್ಲಿ ಹೋದಾಗ ಒಂದು ಸ್ವಲ್ಪ ನೀರು ಕುಡಿಯೋದನ್ನ ಮರಿಬೇಡಿ, ಚೆನ್ನಾಗಿರುತ್ತೆ. ಸಖತ್ತು ಕೋಲ್ಡು. 1 ಡೇ ಪಿಕ್ನಿಕ್ಕಿಗೆ ಬೆಸ್ಟ್ ಸ್ಪಾಟ್ ಚಿಕ್ಕಮಂಗ್ಳೂರಿಗೆ ಹೋಗಿ ಬರೋದು. ಆ್ಯಂಡ್ ನಮಗೆ ಮಾರ್ನಿಂಗ್ ನಾವು 6:30ಗೆ ಹೊರಟಿದ್ದು, ಎಲ್ಲ ನೋಡ್ಕೊಂಡು ಮುಗಿಯೋ ಹೊತ್ತಿಗೆ ಅರೌಂಡ್ ನಾವು ಫುಲ್ ಹಿಲ್ ಸ್ಟೇಷನ್ ಇಳಿಯೋ ಹೊತ್ತಿಗೆ ಅರೌಂಡ್ 7:30 ಅಂತೂ ಆಗಿತ್ತು. ಸೊ ಕಂಪ್ಲೀಟ್ ಟಯರ್ಡ್ ಆಗಿದ್ದರು ಮಕ್ಕಳೆಲ್ಲ, 2 ಸರಿ ನೀರಲ್ಲಿ ಹತ್ರ ಆಟ ಆಡಿ ಎಲ್ಲ. ಹಾಗಾಗಿ ಅದಾದಮೇಲೆ ನಾನು ವಿಡಿಯೋ ಏನು ಕಂಟಿನ್ಯೂ ಮಾಡಿಲ್ಲ. ಓಕೆನಾ ಫ್ರೆಂಡ್ಸ್. ಹಾಗೆ ಇಲ್ಲಿ ಆಗಲೇ ಕೂಡ ಈ ಟ್ರಿಪ್ಪಿಂಗ್ ಹಾಕಿದೆ, ಮತ್ತೆ ಹಾಕ್ತಾಯಿದ್ದೀನಿ. ಒಂದು ಸರಿ ಹೊರಗಡೆ ಏನಾರ ಹೋದಾಗ ಕಂಪ್ಲೀಟ್ ನಮ್ಗೆ ಎಷ್ಟಾಗ್ತಷ್ಟು ಚಿಲ್ ಮಾಡಿ ಎಂಜಾಯ್ ಮಾಡಿಬಿಡ್ಬೇಕು. ಸೊ ಏನು ಸ್ಟ್ರೆಸ್ಸು ಇದೆಲ್ಲ ಇರುತ್ತೆ, ಕಂಪ್ಲೀಟ್ ಬಸ್ಟ್ ಔಟ್ ಆಗಿಬಿಡುತ್ತೆ. ಓಕೆನಾ ಫ್ರೆಂಡ್ಸ್. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇದ್ರದ್ದು ಕಂಪ್ಲೀಟ್ ಜಾರಿ ಫಾಲ್ಸಿಂದು ಅದು ಇದು ಎಲ್ಲ ಏನು ಇತ್ತ ಅಂತಂದ್ಬಿಟ್ಟು ನಾನು ಇನ್ಫಾರ್ಮೇಷನ್ ನಾನು ಇನ್ನೊಂದು ವಿಡಿಯೋನಲ್ಲಿ ಕೊಡ್ತೀನಿ, ಏನು ಪ್ರೈಸ್ ಇರುತ್ತೆ ಏನು ಅಂತ ಎಲ್ಲ. ಓಕೆನಾ. ಸೊ ಯೂಶ್ವಲಿ ಯೂಟ್ಯೂಬಲ್ಲಿ ನಾನು ತುಂಬ ವಿಡಿಯೋಸ್ ನೋಡೇ ಹೋಗಿದ್ದು, ಅಲ್ಲೆಲ್ಲ ಇರೋ ಥರನೇ ಅಲ್ಲಿ ಇರಲ್ಲ. ಈಗ ಚೇಂಜ್ ಆಗಿದೆ ರೂಲ್ಸು, ಅದು ಏನು ಎತ್ತ ಅಂತಂದ್ಬಿಟ್ಟು ತಿಳಿಸ್ತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.